ನಮಸ್ಕಾರ ಸ್ನೇಹಿತರೆ, ಮಾದೇಶ್ವರ ಪಾದಯಾತ್ರೆ ಒಂದು ಸೀರೀಸ್ ಇದ್ರದ್ದು 4ನೇ ವಿಡಿಯೋ ಇದಾಗಿರುತ್ತೆ. ಇದಾದ್ಮೇಲೆ ಅಪ್ಲೋಡ್ ಮಾಡ್ತೀವಿ. ಅದು ಲಾಸ್ಟ್. ಒಟ್ಟು 4 ದಿನ ಜರ್ನಿಲಿ ಏನೇನಾಯ್ತು, ಹೆಂಗೆ ತಲುಪಿದ್ವಿ ಅನ್ನೋದು ಒಂದು ವಿಚಾರ ವಿನಿಮಯ ಹಂಚಿಕೊಳ್ಳುವಂತ ಒಂದು ಪ್ರಯತ್ನ ಇದಾಗಿತ್ತು. ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಈಗ ಆಲ್ರೆಡಿ ನಾವು ತಾಳ್ಬೆಟ್ಟದಲ್ಲಿ ಬಂದು ಸ್ಟೇ ಆಗಿದ್ದು. ಯಾಕಂದ್ರೆ ನೈಟು ಯಾರನ್ನೂ ಬಿಡದೇ ಇರೋ ಕಾರಣದಿಂದ ತಾಳ್ಬೆಟ್ಟದಲ್ಲಿ ಸ್ಟೇ ಮಾಡಿಸಿದ್ರು. ನಿಮ್ಗೆಲ್ಲ ಗೊತ್ತಿರೋ ಆಗ್ಲೇ ಈಗ ಆಲ್ರೆಡಿ ಚಿರತೆ ಕಾಟ ತುಂಬಾ ಅತಿ ಹೆಚ್ಚಾಗಿರೋದ್ರಿಂದ ಒಂದು ಸೇಫ್ಟಿ ಪ್ರಿಕಾಷನ್ಗೋಸ್ಕರ ಯಾವ್ದೋ ನೈಟು ಪಾದಯಾತ್ರಿಗಳನ್ನ ಯಾರನ್ನೂ ಸಹ ಬಿಡ್ತಾ ಇರಲಿಲ್ಲ. ಆದ್ರೂ ಸಹ ಅತಿ ಹೆಚ್ಚು ಭಕ್ತಾದಿಗಳು ಇದ್ದಿದ್ರಿಂದ ಸೊ ಏನಿದೆ ಈ ಕಾಲ್ದಾರಿ ಅದ್ರಲ್ಲಿ ಬೇಡ, ಒಂದು ಮೇನ್ ರೋಡಲ್ಲಿ ಹೋಗ್ಲಿ ಅನ್ನೋ ಉದ್ದೇಶಕ್ಕೆ ಜಾಸ್ತಿ ಗಲಾಟೆ ಮಾಡ್ತಾ ಇದ್ರು. ಅಂದ್ರೆ ಬಿಟ್ಟು ಸುಮಾರು 4 ಗಂಟೆ ಹೊತ್ತಿಗೆಲ್ಲ ಜರ್ನಿ ಶುರು ಮಾಡಿದ್ರು. ನಾವು ಅಷ್ಟೇ ಫಸ್ಟ್ ಕುಡ್ಡನ್ನ ಬೈ ರೋಡೇ ಕ್ರಾಸ್ ಮಾಡಿದ್ವು. ನಾವು ಜರ್ನಿ ಶುರು ಮಾಡಿದ ಬೆಳಗಿನ ಜಾವ 5 ಗಂಟೆ ಆಗಿರೋದ್ರಿಂದ ಇನ್ನೂ ಕತ್ಲೆ ಆಗಿತ್ತು. ಅದಕ್ಕೋಸ್ಕರ ಬೈ ರೋಡೇ ಫಸ್ಟ್ ಬೆಟ್ಟ ಏನಿದೆ ಅದನ್ನ ಕ್ರಾಸ್ ಮಾಡಿ ನೆಕ್ಸ್ಟ್ 2ನೇ ಬೆಟ್ಟಕ್ಕೆ ಹೋಗೋಷ್ಟರಲ್ಲಿ ಎಲ್ಲಾರು ಜನ ಈ ಬಸವಣ್ಣ ದಾರಿ ಏನಿದೆಯಲ್ಲ ಅದ್ರ ಮೂಲಕನೇ ಓಡಕ್ಕೆ ಶುರು ಮಾಡಿದ್ರು. ಒಟ್ಟು ಇದು ನಡಿಗೆಯಲ್ಲಿ ಹೋಗ್ತೀವಿ ಅಂದ್ರೆ ಸುಮಾರು ಒಂದು 12 ಕಿಲೋಮೀಟರ್ ಜರ್ನಿ ಆಗುತ್ತೆ. ಅದು ಕಾಲ್ದಾರಿ ಉಪಯೋಗಿಸ್ಕೊಂಡು ಹೋಗ್ತೀವಿ ಅಂದ್ರೆ, ಇಲ್ಲ ಬೈ ರೋಡ್ ಹೋಗ್ತೀವಿ ಅಂದ್ರೆ ಸುಮಾರು 18ರಿಂದ 20 ಕಿಲೋಮೀಟರ್ ಜರ್ನಿ ಆಗುವಂತ ಸಾಧ್ಯತೆ ಇರುತ್ತೆ. ಒಂದ್ 2-3 ಬೆಟ್ಟ ಹತ್ತೋ ಅಷ್ಟೊತ್ತಿಗೆ ಸುಮಾರು ಭಕ್ತಾದಿಗಳಿಗೆ ಯಾರೋ ದಾನಿಗಳು ಕಲ್ಲಂಗಡಿ ಹಣ್ಣು ಮತ್ತು ಈ ಸೌತೆಕಾಯಿನು ಏನಿದೆ ಅದ್ರದ್ದು ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಇದೊಂದು ನೋಡಿ, ಬೆಟ್ಟದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಒಂದು ಹರಕೆ ರೂಪದಲ್ಲಿ ಅವ್ರು ಕೊಡ್ಬೋದು, ಬಟ್ ಪಾದಯಾತ್ರಿಗಳಿಗಂತೂ ತುಂಬಾ ಅನುಕೂಲ ಆಗುತ್ತೆ. ಆಹಾರ ಎಲ್ಲ ಒದಗಿಸ್ದಂಗ ಆಗುತ್ತೆ. ಸುಮಾರು 1.5 ಅವರ್ ಜರ್ನಿ ಆದಮೇಲೆ ನಾವು ನಮ್ಮ ಜರ್ನಿಗೆ ಮಿಡಲ್ ಪಾಯಿಂಟ್ ಒಂದು ರಂಗನಹುಡ್ಡು ಅಂತ ಬರುತ್ತೆ, ಅಲ್ಲಿ ತಲುಪಿದ್ವಿ. ಇದೇ ನೋಡಿ ರಂಗನಹುಡ್ಡು. ಈಗೆಲ್ಲ ತಾಳ್ಬೆಟ್ಟದಿಂದ ಹೋಗುವಂತವ್ರಿಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಲ್ಲಲ್ಲಿ ಒಂದು RO ವಾಟರ್ ಅಂದ್ರೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ನೀವು ತಾಳ್ಬೆಟ್ಟದಿಂದ ಬೆಟ್ಟದವರೆಗೂ ಕಾಲ್ದಾರಿಲಿ ಹೋಗುವಂತವ್ರಿಗೆ ಎಲ್ಲಾರ್ಗು ಅಂದ್ರೆ ದಾರಿ ಉದ್ದಕ್ಕೂ ಮೆಟ್ಲಿನ ವ್ಯವಸ್ಥೆ ಮಾಡಿದ್ದಾರೆ. ಮೊದ್ಲು ಆ ತರ ಇರಲಿಲ್ಲ. ಕಲ್ಲು, ಬಂಡೆಕಲ್ಲು, ಕರಿಗಲ್ಲು ಎಲ್ಲ ಇತ್ತು. ಈಗ ತುಂಬಾ ಕಷ್ಟ ಆಗ್ತಾ ಇತ್ತು. ಈಗ ಗ್ರಾನೈಟ್ ಕಲ್ಲು ಸ್ವಲ್ಪ ಹಾರ್ಡ್ ಇರುವಂತದ್ದು ಹಾಕಿ ಇಂಕ್ಲೈನ್ ಆಗಿರೋ ಜಾಗದಲ್ಲೆಲ್ಲ ಸ್ಲೋಪ್ ಮಾಡಿದ್ದಾರೆ. ಯಾವುದೇ ರೀತಿ ಆಯಾಸ ಆಗಲ್ಲ. ಆರಾಮಾಗಿ ಎಂತವ್ರು ಸಹ ನೀವು ವಾಕ್ ಮಾಡ್ಕೊಂಡು ದೇವಸ್ಥಾನ ರೀಚ್ ಆಗ್ಬೋದು. ಈ ಪಾದಯಾತ್ರೆ ಕೈಗೊಂಡವರು ಪ್ರತಿ ವರ್ಷ ಅವ್ರ ಮನೆಯಿಂದ ಏನನ್ನ ತಂದು ಇಲ್ಲಿ ಒಂದು ಹರಕೆ ರೂಪದಲ್ಲಿ ಸಲ್ಲಿಸ್ತಾರೆ. ರಂಗನೊಡ್ಡು ಅಂತ ಬಂದಿರೋದು ಶ್ರೀರಂಗ ನೆಲೆಸಿರೋದ್ರಿಂದ ರಂಗನೊಡ್ಡು ಅಂತ ಕರೀತಾರೆ. ಇಲ್ಲಿ ತಿರುಪತಿ ಮಾದರಿ ದೇವಸ್ಥಾನ ಇರುತ್ತೆ. ತಿರುಪತಿ ಸ್ವಾಮಿಗೆ ಬರುವಂತ ಎಲ್ಲಾ ಭಕ್ತಾದಿಗಳು ಏನ್ ಮಾಡ್ತಾರೆ, ಅವ್ರ ಮನೆಯಿಂದ ತಂದಿರೋ ಒಂದು ಪ್ರಸಾದನ ಈ ಓಲ್ಯ ಅದಂತಾರಲ್ಲ ಅದ್ರ ನೈವೇದ್ಯ ಸಲ್ಲಿಸಿ ಅಲ್ಲಿಂದ ಹೊಡ್ತಾರೆ. ರಂಗನೊಡ್ಡಲ್ಲಿ ನೀವು ಎಲ್ಲ ರೆಸ್ಟ್ ಮಾಡಿ, ನೀವು ದರ್ಶನ ಎಲ್ಲ ಮಾಡಿ, ನಿಮ್ ಕೆಲಸ ಎಲ್ಲ ಮುಗಿದ್ರೆ ನೆಕ್ಸ್ಟ್ ಅಲ್ಲಿಂದ ಜರ್ನಿ ಶುರು ಮಾಡಿದ್ರೆ ನಿಮ್ಗೆ
ಫುಲ್ಲು ಡೌನ್ ಇರುತ್ತೆ, ಏನು ಆಯಾಸನೇ ಆಗಲ್ಲ. ಯಾಕಂದ್ರೆ ಮೇಜರ್ ಹತ್ತೋದೆಲ್ಲ ಅಲ್ಲಿ ಹತ್ತಿರ್ತೀರಿ. ಇದಾದ್ಮೇಲೆ ನಿಮ್ಗೆ ಸಿಗೋದು ಆನೆದಿಬ್ಬ ಅಂತ ಒಂದು ಲಾಸ್ಟ್ ಅಲ್ಲಿ ಸಿಗುತ್ತೆ. ಅದೇ ಮೇಜರ್ ನಿಮ್ಗೆ ಡಿಫಿಕಲ್ಟ್ ಆಗೋದು. ಇತ್ತೀಚಿನ ದಿನಗಳಲ್ಲಿ ಮೆಟ್ಲು ವ್ಯವಸ್ಥೆ ಎಲ್ಲ ಮಾಡಿದಾಗ ಅದನ್ನೆಲ್ಲ ಕಡಿದು ಸ್ಲೋಪ್ ಮಾಡಿದ್ದಾರೆ. ನೀವು ದಾರಿಲಿ ಹೋಗ್ಬೇಕಾದ್ರೆ ನೋಡ್ಬೋದು, ಸುಮಾರು ಬಿದಿರು ಎಲ್ಲ ಇದೆ. ಅದನ್ನ ಡೈವರ್ಟ್ ಮಾಡೋಕ್ಕೋಸ್ಕರ ದಾರಿನ ಸುಮಾರು ಎಲ್ಲ ಕಟ್ ಮಾಡಿ ನಿಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ಇನ್ನು ಮಾದೇಶ್ವರ ಬೆಟ್ಟದಲ್ಲಿ ಮಲೆ ಮಾದೇಶ್ವರ ಸ್ವಾಮಿ ಹೇಗೆ ನೆಲೆಸಿದ್ರು, ಹೆಂಗ್ ಬಂದ್ರು ಅಂತ ನೋಡೋದಾದ್ರೆ, ಶ್ರೀಶೈಲದ ಹತ್ರ ಇರುವ ಉತ್ತಮಾಪುರದಲ್ಲಿ ಚಂದ್ರಶೇಖರ ಹಾಗೂ ಉತ್ತರಾಜಮ್ಮ ಅವರ ಮಗನಾಗಿ ಜನಿಸಿದ ಮಹದೇಶ್ವರ ಅಂದ್ರೆ ಮರಿದೇವರ ಎಂಬ ಹೆಸರಿನಿಂದ ವ್ಯಾಘ್ರಾನಂದರ ಶಿಷ್ಯರಾಗಿ ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿಯ ಪ್ರಭಾವಕ್ಕೊಳಗಾಗಿ ಸುಂತೂರು ಮಠ, ಸಾಲೂರು ಮಠ ಇತ್ಯಾದಿ ಮಠಗಳನ್ನ ಅವರು ದರ್ಶನ ಪಡೆದು ಅದರಿಂದ ಪ್ರಭಾವಕ್ಕೊಳಗಾಗಿ ನಡುಮಲೆಯಲ್ಲೂ ಬಂದು ಮಹದೇಶ್ವರ ಸ್ವಾಮಿ ನೆಲೆಸ್ತಾರೆ. ಅನೇಕ ಪವಾಡಗಳಿಂದ ಏನು ಈ ಪ್ರಚಲಿತಗೊಂಡು ಮಹದೇಶ್ವರ ಸ್ವಾಮಿ ಅನ್ನೋದು ಬೆಟ್ಟದಲ್ಲಿ ನೆಲೆಸಿ ಅದನ್ನ ಇವತ್ತಿನವರೆಗೂ ಅನೇಕ ಭಕ್ತಾದಿಗಳು, ಲಕ್ಷಾಂತರ ಭಕ್ತಾದಿಗಳು ಅದನ್ನ ಪೂಜಿಸಿದ್ದಾರೆ. ಆನೆ ದಿಬ್ಬಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಸುಸ್ತಾಗ್ತಾ ಇದೆ. ಅವ್ರಿಗೆ ಮಾತ್ರ ನನಗಲ್ಲ, ಇವಂಗೂ ಆಗ್ತಾ ಇದೆ, ತೋರಿಸ್ಕೊತಾ ಇಲ್ಲ ಅಷ್ಟೇ. ಇನ್ನು ವಿಚಾರಕ್ಕೆ ಬರೋದಾದ್ರೆ, ಈ ಪಾದಯಾತ್ರೆ ಸಮಯದಲ್ಲಿ ಮೇಜರ್ ಬಂದು ತಾಳಬೆಟ್ಟ. ಅಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ನೀವು ಬೆಟ್ಟ ಹತ್ಬೇಕು ಅಂತ ಈಗ ಹಾವೇರಿ ಹೊಳೆ ದಾಟಾದ್ಮೇಲೆ ಸಿಗುತ್ತಲ್ಲ, ಆ ಬೆಟ್ಟ ಬಿಟ್ರೆ ನೆಕ್ಸ್ಟ್ ಅತಿ ಹೆಚ್ಚು ಡಿಫಿಕಲ್ಟ್ ಅಂದ್ರೆ ತಾಳುಬೆಟ್ಟದಿಂದ ಹತ್ತುವಂತ 2 ಬೆಟ್ಟ ಸಿಗುತ್ತೆ. ಅದೇ ಮೇಜರ್ ಡಿಫಿಕಲ್ಟು. ಅದರಲ್ಲಿ ಇದು ಲಾಸ್ಟ್ ಸೆಗ್ಮೆಂಟು ಆನೆ ದಿಬ್ಬ. ಇದನ್ನ ಹತ್ತಿ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿಗೆ ನಿಮ್ಗೆಲ್ಲ ಬೆಟ್ಟ ಹತ್ತೋ ಕಾರ್ಯ ಮುಗಿಯುತ್ತೆ. ನೆಕ್ಸ್ಟ್ ಏನಿದ್ರು ಡೌನ್ ಇಳ್ಕೊಂಡು ಹೋಗುವಂಥದ್ದು. ಇದೇ ನೋಡಿ ಲಾಸ್ಟ್ ಸೆಗ್ಮೆಂಟು. ಇದಾದ್ಮೇಲೆ ಇನ್ನೆಲ್ಲ ಡೌನ್ ಸಿಗುತ್ತೆ ನಿಮ್ಗೆ, ಆರಾಮಾಗಿ ಹೋಗ್ಬೋದು, ಯಾವುದೇ ರೀತಿ ಆಯಾಸ ಏನಾಗಲ್ಲ. ಇಲ್ಲಿಂದ ನಿಮ್ಗೆ ಬೆಟ್ಟ ಕಾಣುತ್ತೆ, ಮಹದೇಶ್ವರ ಸ್ವಾಮಿ ಸ್ಟ್ಯಾಚ್ಯೂ, ಆ ದೇವಸ್ಥಾನ ಎಲ್ಲ ಇದೆಯಲ್ಲ. ಇಲ್ಲಿ ಮುಂದೆ ಹೋಗಿ ನೋಡಿದ್ರೆ ನಿಮ್ಗೆ ಎಲ್ಲ ಸಿಗುತ್ತೆ. ಆರಾಮಾಗಿ ನೀವು ನೋಡ್ಕೊಂಡು ಇಲ್ಲಿಂದ ಹೋಗ್ಬೋದು. ನಾವು ಎಷ್ಟೇ ಬೆಳಗ್ಗೆ ಬಿಟ್ಟಿದ್ರು ಸಹ ನಾವು ಬೆಟ್ಟ ರೀಚ್ ಆಗಿ ಅಲ್ಲಿ ದರ್ಶನ ತಗೊಳ್ಳೋಷ್ಟೊತ್ತಿಗೆ ಸುಮಾರು ಸಮಯ ಆಗ್ಬಿಟ್ಟಿತ್ತು. ಯಾಕೆಂದ್ರೆ ಬೆಟ್ಟ ಪ್ರಾಕ್ಟೀಸ್ ಇಲ್ಲದೆ ಇರೋದ್ರಿಂದ ಹತ್ತಿದ್ರೆ ಸ್ವಲ್ಪ ಹಿಂಸೆ ಆಗುತ್ತೆ. ಜೊತೆಗೆ ಮೆಟ್ಲು ಮಾಡಿರೋದ್ರಿಂದ ಕಾಲು ಎತ್ತಿನೇ ಆಗ್ಬೇಕು, ಎಳಿಯಕ್ಕೆಲ್ಲ ಆಗಲ್ಲ. ಅದಕ್ಕೋಸ್ಕರ ರೆಸ್ಟ್ ಮಾಡಿ ಹೋಗ್ತಾರೆ. ಸುಮಾರು ಜನ ಬಂದಿರ್ತಾರೆ ಆ ಟೈಮಲ್ಲಿ. ಇನ್ನು ಪ್ರತಿ ವರ್ಷ ಗಮನಿಸಿರೋ ಹಾಗೆ ದೇವಸ್ಥಾನದ ವ್ಯವಸ್ಥಾಪಕರು ಸಹ ಒಂದು ವಿಚಾರಕ್ಕೆ ಅವರು ಇವತ್ತಿನವರೆಗೂ ಒಂದು ಸೊಲ್ಯೂಷನ್ ಕಂಡಿದ್ದಿಲ್ಲ. ಬಂದಂತ ಪಾದಯಾತ್ರಿಗಳು ಏನ್ ಮಾಡ್ತಾರೆ, ಅವ್ರು ಅಲ್ಲಿಂದ ಒಂದು ಚಪ್ಪಲಿ ಶೂ ಏನಾದ್ರು ಹಾಕ ಬಂದಿರ್ತಾರೆ. ಹತ್ತತ್ರ ದೇವಸ್ಥಾನ ಬರೋ ತಕ್ಷಣ ಅಲ್ಲಿ ಬಿಟ್ಟು ಹೊಂಡೋಗ್ತಾರೆ. ಇದು ಒಂದು ಪ್ರತಿ ವರ್ಷ ನಡೆಯುವಂಥದ್ದೇ. ಪಾದಚಾರಿಗಳಂತೂ ಚೇಂಜ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಈ ತರ ಮಾಡ್ತಾರೆ ಅಂತ ಗೊತ್ತಿದ್ರು ಸಹ ದೇವಸ್ಥಾನದ ಪ್ರಾಧಿಕಾರದವರು ಇದ್ರದ್ದು ಡಿಸ್ಪೋಸಲ್ ಮಾಡೋ ತರ ಒಂದು ಡಸ್ಟ್ಬಿನ್ ವ್ಯವಸ್ಥೆ ಆಗಿರ್ಬೋದು, ಇಲ್ಲ ಒಂದು ಜಾಗ ಏನು ಇದುವರೆಗೂ ಮಾಡಿಲ್ಲ. ಸುಮ್ಮನೆ ಬೆಲ್ ಬಂದ್ರಲ್ಲಿ ಬಿಟ್ಬಿಟ್ಟು ಹೋಗ್ತಾರೆ. ಅದ್ರದ್ದು ಇನ್ನ ಅದು ಯಾವಾಗ ಬಗೆಹರಿಯುತ್ತೆ ಗೊತ್ತಿಲ್ಲ ಮಾತ್ರ. ಇದೊಂದು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಚಪ್ಪಲಿಗಳು ಎಲ್ಲಂದ್ರಲ್ಲೇ ಬಿಟ್ಬಿಟ್ಟೋಗಿರ್ತಾರೆ. ಇನ್ ದೇವ್ರಿಗೆ ಕಾಣಿಕೆ ಕೊಡೋ ತರ ಅಲ್ಲಲ್ಲಿ ಹಾಕ್ಬಿಟ್ಟೋಗಿರ್ತಾರೆ. ಬಸ್ ಏನು ಬೇಜಾನವೆ. ದೇವಸ್ಥಾನಕ್ಕೆ ಹೋಗೋ ಮಾರ್ಗದಲ್ಲಿ ಈ ದೃಶ್ಯ ಮಾತ್ರ ತುಂಬಾ ಬೇಜಾರಾಗ್ತು. ನಾವೆಲ್ಲ ಏನೋ ಪಾಪ ಕರ್ಮ ಮಾಡಿರೋದು ಕಳ್ಕೊಳಕ್ ಏನೋ ಅರ್ಕೆ ಇದೆಯಾ ಅಂತ ನಾವು ಹೋದ್ರೆ, ಇವ್ರು ಹೊಟ್ಟೆಪಾಡಿಗೋಸ್ಕರ ಇವತ್ತಿನವರೆಗೂ ಒಂದ್ ಚಿಕ್ಕ ಮಗುನ ಇಟ್ಕೊಂಡು ಯಾವ ತರ ಮಾಡಿಸ್ತಾ ಇದಾರೆ. ಬಿದ್ರೆ ನೋಡಿ ಯಾವ ತರ ಇದೆ ಅನ್ನೋದು. ಬೆಟ್ಟಕ್ಕೆ ಇನ್ನೇನು ಬಂದಿದೆ ಲಾಸ್ಟ್. ಇಲ್ಲಿ ಡೌನ್ ಇಳ್ಕೊಂಡು ಹೋದ್ರೆ ನಿಮ್ಗೆ ಬೆಟ್ಟ, ಸ್ಟ್ಯಾಚ್ಯೂ, ದೇವಸ್ಥಾನ ಎಲ್ಲ ಕಾಣುತ್ತೆ. ಇಲ್ಲಿಂದ ನಿಮ್ಗೆ ಅರ್ಲಿ ದರ್ಶನಕ್ಕೆ ನಿಂತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ವ್ಯವಸ್ಥೆ ಮಾಡಿದ್ದಾರೆ. ಇದನ್ನ ನೋಡ್ಕೊಂಡು ಹೋಗಿ. ಅಂಗಡಿ ಮುಗ್ಗಟ್ಟು ಎಲ್ಲ ಇರುತ್ತೆ.
ಇದು ದೇವಸ್ಥಾನಕ್ಕೆ ಹೋಗುವಂಥ ಎಂಟ್ರಿ ಪ್ಲೇಸು. ಲೆಫ್ಟ್ ಸೈಡೆಲ್ಲ ಹೋದ್ರೆ ನಿಮಗೆ ರೂಮ್ ಸಿಗುತ್ತೆ. ರೈಟ್ ಸೈಡೆಲ್ಲ ಹೋದ್ರೆ ಅಲ್ಲಿ ಬಸ್ ಸ್ಟ್ಯಾಂಡು, KSRTC ಪಾರ್ಕಿಂಗು, ವಾಶ್ರೂಮ್ಸು ಆ ಥರ ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ಹೋಟೆಲ್ಸ್ ಎಲ್ಲ ನಿಮಗೆ ಅಲ್ಲಿ ಸಿಗುವಂಥದ್ದು. ನೀವು ದರ್ಶನಕ್ಕೆ ಹೋಗಬೇಕು ಅಂದರೆ ಅವರು ಸಪ್ರೇಟು ಕೌಂಟ್ರ್ ಮಾಡಿದ್ದಾರೆ, ಅದ್ರ ಮೂಲಕನೇ ಹೋಗಬೇಕು. ಈ ವರ್ಷ 2 ಮತ್ತು 3 ಒಂದು ಗೇಟ್ ಇತ್ತು, ಅದ್ರ ಮೂಲಕ ವ್ಯವಸ್ಥೆ ಮಾಡಿದ್ರು. ಹೋಗುವಂಥ ಎಲ್ಲ ಭಕ್ತಾದಿಗಳಿಗೆ ಒಂದು ಪೆಂಡಾಲ್ ವ್ಯವಸ್ಥೆ ಮಾಡಿದ್ದಾರೆ. ಯಾಕೆಂದರೆ ಎಲ್ಲರನ್ನು ಬ್ಲಾಕ್ ಮಾಡಿ ಬಿಡ್ತಾ ಇರೋದ್ರಿಂದ, ಅತಿ ಹೆಚ್ಚು ಬಿಸಿಲಿದ್ರಿಂದ ಅದಕ್ಕೋಸ್ಕರ ಬ್ಲಾಕ್ ಮಾಡಿ. ನೋಡಿ, ನಾವು ಸಹ 2-3 ಗೇಟಲ್ಲೇ ಮೂಲಕ ದರ್ಶನ ಪಡೆಯೋಕ್ಕೆ ಹೊರಟಿದ್ದು. ಧೂಳುಗಾಲಲ್ಲಿ ಬಂದಿರೋರಿಗೆ ರಿಸ್ಟ್ರಿಕ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ಏನು ಮಾಡಿದ್ರು ನಾವು ಏನೇ ಕೇಳ್ಕೊಂಡ್ರು 2-3 ಅವರ್ಸ್ ದರ್ಶನಕ್ಕೆ ಬೇಕಾಗುತ್ತೆ. ನಮಗೂ ನಿಯರ್ಲಿ 1.5 ಅವರ್ ಆಯಿತು ಅನ್ಸುತ್ತೆ ಆ ಟೈಮಲ್ಲಿ. ಯಾರು ನೋಡಿರ್ತಾರಲ್ಲ ಅನುಭವ. ನಾವು ಎಷ್ಟೇ ಆಯಾಸ ಪಟ್ಟಿದ್ರು ಇನ್ನೇನು ದರ್ಶನ ಮಾಡ್ತೀವಿ, ಒಂದು ಮಹದೇಶ್ವರ ಸ್ವಾಮಿ ಕೃಪೆ ಪಾತ್ರ ಆಗ್ತೀವಿ ಅನ್ನೋ ಒಂದು ಮೂಮೆಂಟ್ ನೆನೆಸ್ಕೊಂಡ್ರೆ ಸಮಾಧಾನ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹತ್ತತ್ರ ಹೋಗ್ತಾಗ ನಿಮ್ಮ ಮಹದೇಶ್ವರ ಪದಗೀತೆಗಳು, ಒಂದು ಘೋಷವಾಕ್ಯಗಳು ತುಂಬ ಚೆನ್ನಾಗಿ ಕೇಳ್ತಾ ಇರುತ್ತೆ. ಕ್ಷೇತ್ರ ಮಲೆಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಶಿವರಾತ್ರಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಪಾದಯಾತ್ರೆ ಮೂಲಕ ಆಗಮಿಸಿರ್ತಕ್ಕಂಥ ಭಕ್ತಾದಿಗಳು ಈ ಒಂದು ದರ್ಶನ ಪಡೆಯೋಕ್ಕೋಸ್ಕರ ಸುಮಾರು ವಾರಾನ್ಗಟ್ಲೆಯಿಂದ 100 ಕಿಲೋಮೀಟರ್ಗಳಿಂದ ಜನ ಬಂದಿರ್ತಾರೆ. ಬಟ್ ಏನಂದರೆ ಅಲ್ಲಿ ಒಂದು ನಿಮಿಷನೂ ಸಹ ನಿಲ್ಲಕ್ಕೆ ಬಿಡಲ್ಲ, ಎಳೆದೇ ಹಾಕ್ಬಿಡ್ತಾರೆ. ಬಟ್ ನಾವು ಅರ್ಥ ಮಾಡ್ಕೋಬೇಕು, ಲಕ್ಷಾಂತರ ಜನ ಬಂದಿರ್ತಾರೆ, ಇರೋದು ಅಷ್ಟೇ ಸಮಯ, ಅದರಲ್ಲಿ ಅವರು ಎಲ್ಲ ಕವರ್ ಮಾಡಬೇಕು. ಸೊ ಫೈನಲಿ ನಾವು ಬಂದಿದ್ದು ದರ್ಶನ ಆಯಿತು. ಸೊ ದರ್ಶನ ಆದಮೇಲೆ ಎಲ್ಲೆಲ್ಲಿ ಹೋದ, ಏನೇನಾಯಿತು, ಅವತ್ತಿನ ದಿನ ಏನು ನಡೀತು ಅನ್ನೋದು ಇನ್ನೊಂದು ಲಾಸ್ಟ್ ವಿಡಿಯೋ, ಮುಂದಿನ ವಿಡಿಯೋದೆ ಅದರಲ್ಲಿ ಹಾಕ್ತೀನಿ. ಅದಾದರೆ ಮಹದೇಶ್ವರ ಬೆಟ್ಟದ್ದು ಪಾದಯಾತ್ರೆದು ಸುಮಾರು ಎಲ್ಲ 4-5 ಸೀರೀಸ್ ಇದೆಯಲ್ಲ, ಅದೆಲ್ಲ ಕಂಪ್ಲೀಟ್ ಆಯಿತು ಅಂತ ಹೇಳ್ತೀನಿ. ಥ್ಯಾಂಕ್ ಯು.